ಮೈಗ್ರೇನ್ಗೆ ಬಹಳಷ್ಟು ಕಾರಣಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾದಂಥದ್ದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾಗೆ ಸ್ಟ್ರೆಸ್ ಅಂತ. ಸೊ ಅದಕ್ಕೋಸ್ಕರನೇ ಗಂಡಸರಿಗೆ ಕಂಪೇರ್ ಮಾಡಿದ್ರೆ 3 ಪಟ್ಟು ಹೆಂಗಸರಲ್ಲಿ ಕಾಯಿಲೆ ಜಾಸ್ತಿ ಮೈಗ್ರೇನ್ ಅಂತ ಹೇಳ್ತಾರೆ. ಯಾಕೆ? ಸೊ ಹೆಂಗಸರಲ್ಲಿ ಸ್ಟ್ರೆಸ್ ಅನ್ನೋದು ಬಹಳ ಜಾಸ್ತಿ. ಬೆಳಿಗ್ಗೆ ಎದ್ದು ತಿಂಡಿ ಮಾಡಬೇಕು, ಹಾಗೆ ಅಥವಾ ಅಡುಗೆ ಮನೆಯದೇನಾದರೂ ಕೆಲಸ ಇದ್ದರೆ ನೋಡ್ಕೊಳ್ಬೇಕು, ಮಕ್ಕಳನ್ನ ಶಾಲೆಗೆ ರೆಡಿ ಮಾಡಬೇಕು, ಹಾಗೆ ಏನಾದರೂ ಟ್ರಾವೆಲ್ ಮಾಡೋದಿದ್ರೆ ಅಥವಾ ವರ್ಕಿಂಗ್ ವುಮನ್ ಆಗಿದ್ದರೆ ಆ ಟ್ರಾವೆಲ್ ಮಾಡೋದು, ಬೆಂಗಳೂರು ಟ್ರಾಫಿಕ್ ಅಂತಹ ಇದರಲ್ಲಿ ಟ್ರಾವೆಲ್ ಮಾಡುವಂಥದ್ದು, ಹಾಗೆ ಕೆಲಸದ ಒತ್ತಡ ಇರ್ಬೋದು, ಮತ್ತು ಮನೆಗೆ ವಾಪಸ್ ಬರಬೇಕಾದ್ರೆ ನೆಕ್ಸ್ಟ್ ಮಕ್ಕಳಿಗೆ ಏನು ಮಾಡಬೇಕು, ಸ್ನ್ಯಾಕ್ ಇರ್ಬೋದು ಅಥವಾ ಅಡುಗೆ ಇರ್ಬೋದು, ಹೀಗೆ 24/7 ಅವರು ಸ್ಟ್ರೆಸ್ನಲ್ಲೇ ಇರ್ತಾರೆ. ಅದ್ರ ಜೊತೆಗೆ ಒಂದು ಮೆನಾರ್ಕೆ ಸ್ಟಾರ್ಟ್ ಆದಾಗಿಂದನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ದೇಹದಲ್ಲಿ ಆಗ್ತಾನೇ ಇರುತ್ತೆ. ಸೊ ಎಷ್ಟೋ ಸಲ ನಮಗೆ ಗೊತ್ತಾಗೋದಿಲ್ಲ, ಮಕ್ಕಳಾಗಿರ್ಬೋದು ಅಥವಾ ಯಂಗ್ಸ್ಟರ್ ಆಗಿರ್ಬೋದು, ಈ ಕೆಲವೊಂದು ಪಿತ್ತ ಜಾಸ್ತಿ ಆಗುವಂಥ ಆಹಾರಗಳಿರ್ಬೋದು, ಕಡಲೆಕಾಯಿ ಬೀಜ, ಎಳ್ಳು, ಬದನೆಕಾಯಿ, ಕ್ಯಾಪ್ಸಿಕಮ್, ಮಶ್ರೂಮ್, ಹಾಗೆ ಹಸಿಮೆಣಸು, ಈ ಥರದ ಆಹಾರ ಪದಾರ್ಥಗಳು. ಇದಲ್ಲದೆ ಇನ್ನು ಕೆಲವರಲ್ಲಿ ಕೆಲವೊಂದು ಅಭ್ಯಾಸಗಳಿರುತ್ತೆ. ಚಟ್ನಿ ಪುಡಿ ಹಾಗೆ ಪಿಕ್ಕಲ್ನ ಜಾಸ್ತಿ ತಿನ್ನುವಂಥದ್ದು, ಉಪ್ಪು, ಹುಳಿ, ಖಾರ ಈ 3 ಸಮೇತ ಪಿತ್ತವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಚಟ್ನಿ ಪುಡಿ ಹಾಗೆ ಪಿಕ್ಕಲ್ನ ಜಾಸ್ತಿ ತಿಂದಷ್ಟು ಸಮೇತ ಸೊ ಪಿತ್ತ ಜಾಸ್ತಿಯಾಗಿ ಮೈಗ್ರೇನ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿಯೇ ಹೆಂಗಸರಲ್ಲಿ 3 ಪಟ್ಟು ಜಾಸ್ತಿ ಅಂತ ಹೇಳ್ತೀವಿ. ಒಂದು ಕಡೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಇರುತ್ತೆ, ಹಾಗೆ ಸ್ಟ್ರೆಸ್ ಸಮೇತ ಇರುತ್ತೆ. ಸೊ ಹಾಗಿದ್ರೆ ಏನು ಮಾಡಬೇಕು? ಈ ಪಿತ್ತ ಕಡಿಮೆ ಆಗೋದಕ್ಕೆ ಏನು ಮಾಡಬೇಕು, ಅಥವಾ ಮೈಗ್ರೇನ್ ಕಡಿಮೆ ಆಗೋದಕ್ಕೆ ಅಂದರೆ ಏನು ಮಾಡಬೇಕು? ಒಂದು, ಪಿತ್ತ ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಒಟ್ಟಾರೆ ಹೇಳೋದಾದರೆ ಉಪ್ಪು, ಹುಳಿ, ಖಾರ ಅಂತೀವಿ. ಈಗ ಹುಳಿ ಅಂತ ಬಂದ ತಕ್ಷಣ ಬಹಳಷ್ಟು ಜನ ಕೇಳೋದಷ್ಟೇ, ಆರೆಂಜ್ ತಿನ್ನಬಾರ್ದಾ, ಮೂಸಂಬಿ ತಿನ್ನಬಾರ್ದಾ ಅಂತ. ಖಂಡಿತ ನೀವು ಆರೆಂಜ್ ಆಗಿರಲಿ ಅಥವಾ ಮೂಸಂಬಿ ಆಗಲಿ ತಿನ್ಬೋದು, ಆದರೆ ಹುಳಿ ಇದ್ದರೆ ಅಥವಾ ಕಾಯಿ ಇದ್ದರೆ ಅದನ್ನು ತಿನ್ನೋಕ್ಕೆ ಹೋಗಬೇಡಿ. ಹಾಗೆ ಮಾವಿನಕಾಯಿ ಸೀಸನಲ್ಲಿ ಎಷ್ಟೋ ಜನ ಮಾವಿನ ಹಣ್ಣನ್ನು ಚೆನ್ನಾಗಿ ತಿಂದು ಇವನ್ ಮಾವಿನಕಾಯಿ ಗೊಜ್ಜು ಹಾಗೆ ಮಾವಿನಕಾಯಿ ಚಿತ್ರಾನ್ನ ಅಂತ ಜಾಸ್ತಿ ಮಾಡಿಕೊಂಡು ತಲೆನೋವು ಬರ್ಸ್ಕೊಂಡು ಬಂದವರು ಇದ್ದಾರೆ. ಸೊ ಅತಿಯಾದ ಹುಳಿಯ ಅಂಶನ ನೀವು ತಿನ್ನೋದ್ರಿಂದ ಖಂಡಿತ ನಿಮಗೆ ಮೈಗ್ರೇನ್ ಟ್ರಿಗರ್ ಆಗ್ತಾ ಹೋಗುತ್ತೆ. ಹಾಗೆ ಉಪ್ಪು ಮತ್ತು ಖಾರ ಸಮೇತ ಸ್ಪೈಸಿ, ಡಾಕ್ಟರ್ ಅರ್ಚನಾ ಅವರು ಆಗಲೇ ಹೇಳಿದಾಗೆ ಕೆಲವು ಸಲ ಈ ಮಸಾಲೆ ಚಪಾತಿ ಅಂತ ಮಾಡ್ತಾರೆ ಅಥವಾ ಮಸಾಲೆ ದೋಸೆ ಅಂತ ಮಾಡ್ತಾರೆ. ಅದಕ್ಕೆಲ್ಲ ಹಸಿಮೆಣಸನ್ನೇ ಹಾಕಿ ಅದು ಬ್ಯಾಟರಲ್ಲಿ ಸೇರಿಸಿ ರುಬ್ಬುವಂಥ ಅಭ್ಯಾಸ ಇರುತ್ತೆ. ಇನ್ನು ಗ್ರೀನ್ ಮಸಾಲ ಅಂತ ಕೆಲವೊಂದು ಕರಿಗಳನ್ನು ಮಾಡಬೇಕಾದ್ರೆ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ರುಬ್ಬಿ ಮಾಡುವಂಥ ಪದ್ಧತಿ ಕೂಡ ಇರುತ್ತೆ. ಈ ಥರದ ಸ್ಪೈಸಿ ಫುಡ್ಗಳು ನೋಡೋದಕ್ಕೆ ಅಂದರೆ ಸವಿಯೋದಕ್ಕೆ ನಾಲ್ಗೆಗೆ ಖಾರ ಇಲ್ಲ ಅಂತ ಅನಿಸಿದ್ರೂ ಸಮೇತ ಸೊ ತಿಂದ ನಂತರ ನಿಮಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಮೈಗ್ರೇನ್ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕೆಲವೊಮ್ಮೆ ಈಗ ಮೈಗ್ರೇನ್ಗೆ ಇನ್ನೊಂದು ನಾವು ಆವಾಗಲೇ ಹೇಳಿದ್ವಿ ಇಂಡೈಜೆಷನ್ ಅಂತ. ಸೊ ಡೈಜೆಷನ್ ಸರಿ ಆಗಿರೋದೇ ಇಲ್ಲ. ಮಧ್ಯಾಹ್ನ ಊಟ ಮಾಡಿದ್ದೇ ಡೈಜೆಷನ್ ಆಗಿರೋದಿಲ್ಲ ಅಂಥದ್ರಲ್ಲಿ ರಾತ್ರಿ ಮತ್ತೆ ಊಟ ಮಾಡಿದ್ರೆ ಬೆಳಿಗ್ಗೆ ಎದ್ದೇಳೋದಕ್ಕಿಂತ ಮುಂಚೆನೇ ತಲೆನೋವು ಕಾಡ್ತಾ ಇರುತ್ತೆ. ಮಧ್ಯರಾತ್ರಿಯಿಂದನೇ ಎಷ್ಟೋ ಜನಕ್ಕೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತಂದರೆ ರಾತ್ರಿ ಹೊತ್ತು ಲೈಟಾಗಿರ್ತಕ್ಕಂಥ ಒಂದು ಸೂಪನ್ನು ಕುಡಿದ್ರೆ ಸಾಕು, ನಿಮ್ಮ ತಲೆನೋವು ಬರೋದೇ ಇಲ್ಲ, ಬರದೇ ಇರೋ ಹಾಗೆ ನೀವು ಪ್ರಿವೆಂಟ್ ಮಾಡ್ಬೋದು. ಹಾಗಿದ್ರೆ ಮೈಗ್ರೇನ್ಗೆ ಸಂಬಂಧಪಟ್ಟಂಥ ಒಂದು ಸೂಪು ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಲೌಕಿ ಸೂಪ್ ಅಂತ. ಅದನ್ನು ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ. ಲೌಕಿ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದಂತಹ ಸೋರೆಕಾಯಿ ಅರ್ಧ ಕಪ್, ತುಪ್ಪ, ಬೇಯಿಸಿ ತೆಗೆದಂತಹ ಬಾರ್ಲಿ ನೀರು, ಜೀರಿಗೆ, ಉಪ್ಪು ಹಾಗೂ ಹಿಂಗು. ಈ ಮೈಗ್ರೇನ್ ರೆಸಿಪಿನಲ್ಲಿ ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಪಿತ್ತವನ್ನು ಕಡಿಮೆ ಮಾಡುವಂಥ ಇಂಗ್ರೀಡಿಯೆಂಟ್. ಆ ಪಿತ್ತವನ್ನು ಕಡಿಮೆ ಮಾಡುವಂಥ ಇಂಗ್ರೀಡಿಯೆಂಟ್ನಲ್ಲಿ ಈ ತುಪ್ಪ ಸಮೇತ ಒಂದು. ಈ ತುಪ್ಪ ಅಂದಾಗ ನಾವು ಸಾಕಷ್ಟು ಈ ಮೈಗ್ರೇನ್ ಅಟ್ಯಾಕ್ ಆಯಿತು ಅಂತ ಫೋನ್ ಬಂದಾಗ ಹೇಳೋದು, ಮೊದಲು ಅಡುಗೆ ಮನೆಗೆ ಹೋಗಿ ತುಪ್ಪ ಕರಗಿಸಿ 2 ತೊಟ್ಟು ಮೂಗಿಗೆ ಹಾಕಿ ಅರ್ಧ ಗಂಟೆ ಬಿಟ್ಟು ನಮಗೆ ಫೋನ್ ಮಾಡಿ ಅಂತ. ಅಷ್ಟರಲ್ಲೇ ಅವ್ರದ್ದು 90% ಇಂಟೆನ್ಸಿಟಿ ಕಡಿಮೆನೇ ಆಗಿಬಿಟ್ಟಿರುತ್ತೆ. ಸೊ ತುಪ್ಪ ಒಂದು ಡೈಜೆಷನ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಅದಕ್ಕೋಸ್ಕರನೇ ಎಲ್ಲ ಆಹಾರದಲ್ಲೂ ಕರಗಿದ ತುಪ್ಪನ ನಾವು ಅನ್ನದ ಮೇಲೆ ಅಥವಾ ಚಪಾತಿ ಮೇಲೆ, ಪಲ್ಯದ ಮೇಲೆ ಹಾಕ್ಕೊಂಡು ತಿಂತೇವಲ್ಲ ಊಟ ಮಾಡಬೇಕಾದ್ರೆ. ಸೊ ಯಾಕೆ ಅಂತಂದರೆ ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಅದೇ ಥರ ಬೇಡದೇ ಇರತಕ್ಕಂಥ ಪಿತ್ತವನ್ನು ಕಡಿಮೆ ಮಾಡುತ್ತೆ. ಈಗ ಒಂದು ಚಮಚ ಜೀರಿಗೆ ಹಾಕ್ತೇನೆ. ಈ ಜೀರಿಗೆ ಸಮೇತ ನಿಮ್ಮ ಜೀರ್ಣಶಕ್ತಿನ ವೃದ್ಧಿ ಮಾಡುವಂಥದ್ದು. ಹಾಗೆ ನೋವು ನಿವಾರಕ ಅಂಥೇಳಿ ಈ ಹಿಂಗು ಒಂದು ಅರ್ಧ ಚಮಚವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಬಾರ್ಲಿ ಎಲ್ಲ ನಿಮ್ಗೆ ಗೊತ್ತಿರೋದೇ ತುಂಬ ತಂಪಂತ ಹೇಳಿ. ಸೊ ಈ ಬಾರ್ಲಿನ ಬೇಯಿಸ್ಕೊಂಡು ಆ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು 1 ಲೋಟ ಇದಕ್ಕೆ ಸೇರಿಸೋಣ. ಹಾಗೆ ಈ ಲೌಕಿ ಸೋರೆಕಾಯಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ಅರ್ಧ ಕಪ್ಪಷ್ಟು ಬೇಯಿಸಿದ ಸೋರೆಕಾಯಿನ ಇದಕ್ಕೆ ಸೇರಿಸ್ಬೇಕು.
ಸೂಪ್ ಅಂದಾಕ್ಷಣ ಯಾವುದ್ಯಾವುದೋ ಸೂಪ್, ಎಸ್ಪೆಷಲಿ ಜನ ಫಸ್ಟ್ ಹೇಳೋದು ಟೊಮೊಟೊ ಸೂಪ್ ಅಂತ. ಸೊ ಈಗ ಹೇಳಿದೆ ನಾನು ಹುಳಿ ತಿನ್ನಬಾರ್ದು ಅಂತ ಹೇಳಿ. ಸೊ ಟೊಮೊಟೊನ ನೀವು ಬಾಯ್ಲ್ ಮಾಡಿದಷ್ಟು ಅದ್ರ pH ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಹುಳಿ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಪಿತ್ತವನ್ನು ಅದು ಜಾಸ್ತಿ ಮಾಡ್ತಾನೆ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಟೊಮೊಟೊ ಸೂಪನ್ನು ತಿನ್ಲಿಕ್ಕೆ ಹೋಗಬೇಡಿ. ಈ ಥರದ ನಾವು ತೋರಿಸುವಂತಹ ಮೈಗ್ರೇನ್ ರಿಲೇಟೆಡ್ ಸೂಪ್ ಏನಿದೆ ಅದನ್ನು ನೀವು ಕುಡಿದ್ರೆ ನಿಮಗೆ ಖಂಡಿತ ತಲೆನೋವು ಸಮೇತ ಕಡಿಮೆ ಆಗುತ್ತೆ, ಹಾಗೆ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ. ಮತ್ತು ಒಂದು ಏನು ಹೇಳ್ತೀವಿ ಅಂತಂದರೆ, ಈಗ ಸ್ಟಮಕ್ ಪ್ರಾಬ್ಲಮ್ ಇದೆ, ಆವಾಗಲೇ ಹೇಳಿದ್ವಿ ತಲೆನೋವು ಇರ್ತಕ್ಕಂಥದ್ದು ಹೊಟ್ಟೆಯಲ್ಲಿ, ತಲೆಯಲ್ಲ ಅಂತ. ಸೊ ಹಾಗಿದ್ರೆ ಹೊಟ್ಟೆನ ಕ್ಲೀನ್ ಮಾಡೋದು ಹೇಗೆ? ಸೊ ಇದೊಂಥರ ಕಂಟಿನ್ಯೂಸ್ ರೋಡ್ ಇದ್ದಾಗಲ್ವ, ಹೊಟ್ಟೆ ಊಟ ಮಾಡ್ತಾ ಇರ್ತೀವಿ, ಸೊ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಫುಡ್ ಹೋಗ್ತಾನೆ ಇರುತ್ತೆ. ಅದಕ್ಕೆ ರೆಸ್ಟ್ ಕೊಡೋದು ಅಂದರೆ ಹೇಗೆ? ಸೊ ಸಫರ್ ಆಗ್ತಾ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಸಫರ್ ಆಗ್ತಿದೆ, ರೆಸ್ಟ್ ಕೊಡಬೇಕು ಅಂದರೆ ಒಂದು ಉಪವಾಸ ಮಾಡುವಂಥದ್ದು, ವಾರಕ್ಕೊಮ್ಮೆನೋ ಅಥವಾ 15 ಡೇಸ್ ಒನ್ಸೋ ಆ ಥರ ಉಪವಾಸ ಮಾಡುವಂಥದ್ದು. ಇಲ್ಲ ಉಪವಾಸ ಮಾಡಲಿಕ್ಕೆ ಆಗಲ್ಲ, ನನಗೆ ಸುಸ್ತಾಗಿರುತ್ತೆ, ಹಸುವಾಗುತ್ತೆ, ಏನಾದರೂ ಬೇಕಂತ ಅನಿಸುತ್ತೆ ಅನ್ನೋದಾದರೆ ರಾತ್ರಿ ಹೊತ್ತು ಈ ಥರದ ಸೂಪ್, ಹೆಲ್ದಿ ಸೂಪ್ ಏನಿದೆ ಅದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸಮೇತ ನೀವು ರೆಸ್ಟ್ ಕೊಟ್ಟಾಗ ಆಗುತ್ತೆ. ಹೌದು, ಅದರಲ್ಲಿ ಸೋರೆಕಾಯಿ ಕೂಡ ಇಂಟೆಸ್ಟೈನ್ ಪೂರ್ತಿ ಪರ್ಗೇಟಿವ್ ಅಂತ ಏನು ಹೇಳ್ತೀವಿ, ಪೂರ್ತಿ ಕ್ಲಿಯರ್ ಮಾಡೋದ್ರಿಂದ ಅಲ್ಲಿ ಕೂಡ ನಮ್ಮ ಇಂಟೆಸ್ಟೈನಲ್ಲಿ ಎಲ್ಲ ಬೇಡದಲ್ಲೇ ಇರೋಂಥದ್ದು ಹೋಗಿ ಅದಕ್ಕೂ ಒಂದು ಒಳ್ಳೆ ರೆಸ್ಟೇ ಆಗುತ್ತೆ. ಹೌದು, ಖಂಡಿತ. ಈಗ ಇದು ಕುದೀತಾ ಇದೆ. ಬಾರ್ಲಿ ಗಂಜಿ ಮೈಗ್ರೇನ್ ಬಂದಾಗ ಸಾಕಷ್ಟು ಜನ ತಗೋತೀವಿ ಅಂತಲೇ ಹೇಳ್ತಾರೆ. ಸೊ ಬಾರ್ಲಿ ಗಂಜಿ ಒಂದು ಸ್ನ್ಯಾಕ್ ಥರ ಆದರೆ ಅದಕ್ಕೆ ಈ ಥರ ಸೋರೆಕಾಯಿ ಸೇರಿಸಿದ್ರೆ ಅದು ನಮಗೆ ಊಟನೇ ಆಗುತ್ತೆ, ಅದರಲ್ಲೂ ಮೈಗ್ರೇನ್ ತಲೆನೋವು ಇದ್ದಾಗ. ಯಾಕಂದರೆ ನಾವು ಹೆಚ್ಚು ತಿನ್ನೋ ಹಾಗಿಲ್ಲ ಆ ಟೈಮಲ್ಲಿ. ಈಗ ಇದು ಕುದ್ದಿದೆ. ಸೊ ಈ ರೆಡಿಯಾಗಿರ್ತಕ್ಕಂತಹ ಲೌಕಿ ಸೂಪಿಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ಮೈಗ್ರೇನ್ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೆನ್ಷನ್ ಮೈಗ್ರೇನ್ ಇರಲಿ, ಸ್ಟ್ರೆಸ್ ಮೈಗ್ರೇನ್ ಇರಲಿ, ಏನೇ ಇರಲಿ, ಮೊದಲನೇದಾಗಿ ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹೆಲ್ದಿ ಡಯಟ್ ಹಾಗೆ ಹೆಲ್ದಿ ಲೈಫ್ ಸ್ಟೈಲ್. ಅದನ್ನು ಫಾಲೋ ಮಾಡ್ತಾ ಹೋದರೆ ಯಾವ ಕಾಯಿಲೆನಾದರೂ ನಾವು 2 ತಿಂಗಳಲ್ಲಿ ವಾಸಿ ಮಾಡ್ಕೊಳ್ಬೋದು.